ಲೈನ್ ಅಲ್ಲಿ ಇದಾರೆ. ಕಿರಣ್ ಅಂತ ಹೇಳಿ ಕೋಲಾರದವರು. ಮಾತಾಡಿ ಕಿರಣ್. ಹೇಳಿ, ಏನ್ ನಿಮ್ಮ ಹೆಸರು? ಮಂಜುನಾಥ್ ಹತ್ರ? ಹೌದು ಸರ್, ಮಂಜುನಾಥ್ ಅಂತ. ಏನಾಯ್ತು ಹೇಳಿ ಸರ್. ಅದೇ ಧರ್ಮಸ್ಥಳ ಸಂಘದ ಏನೋ ಸಾಲ ತಗೊಂಡಿದ್ರೆ ಅಂತ ನಮ್ಮ ಅಣ್ಣವರು. ಅವ್ರ ಮನೆ ಹತ್ರ ಅವರು ಕಟ್ಟಿದ್ದಾರೆ. ಅಂದ್ರೆ ಹಸು ಸೇಲ್ ಮಾಡ್ಬಿಟ್ಟು 1:20 ಕಟ್ಬಿಟ್ಟಿದ್ದಾರೆ. ಅವ್ರು ಕಟ್ಟಿಲ್ಲ, ಫುಲ್ ಏನು ಕಟ್ಟೇ ಇಲ್ಲ, ಇನ್ನ ಬ್ಯಾಲೆನ್ಸೇ ಕಟ್ಟಿಲ್ಲ ನೀವು ಅಂತ ಜಗಳ ಮಾಡ್ತಾ ಇದ್ರಂತೆ ಮನೆ ಹತ್ರ. ಸ್ವಲ್ಪ ನಾನು ಕಟ್ಟಿದೀನಿ, ನನ್ನ ಹತ್ರ ಪ್ರೂಫ್ ಇದೆ ಅಂದ್ರೂ ಆ ಪ್ರೂಫ್ ಎಲ್ಲ ಅವರೇ ತಗೊಂಡ್ ಹೋಗ್ಬಿಟ್ಟಿದ್ದಾರೆ. ಏನೋ ಬುಕ್ ತಿಂಗಳಿಗೊಂದ್ಸತಿ ಅವರೇ ತಗೊಂಡ್ ಹೋಗ್ತಾ ಇದ್ರಂತೆ ಬಂದು. ವಾರ ವಾರ ಕಟ್ಟೋದು. ಹೌದು. ಆ ಬುಕ್ ಕೊಟ್ಟಿಲ್ಲಂತೆ ಸರ್, ಮತ್ತೆ ರಿಟರ್ನ್ ನಾವು ಕಟ್ಟಿರೋ ಬಿಲ್ಲುನು ತಗೊಂಡ್ ಹೋಗ್ಬಿಟ್ರಂತೆ ಲೇಡೀಸ್. ಅವ್ರ ಹೆಸರು ಇದೆ, ಅವರು ಮೊಬೈಲ್ ಅಲ್ಲಿ ರೆಕಾರ್ಡಿಂಗ್ ಮಾಡಿದ್ದಾರೆ. ಆ ಮೊಬೈಲ್ ಮನೇಲಿ ಇದೆ, ತಗೊಂಡ್ ಬರ್ತಾ ಇದ್ದಾರೆ. ಇವಾಗ ತಗೊಂಡ್ಬರಕ್ ಕೇಳಿದೀನಿ. ಇಷ್ಟು ಮಾತ್ರ ಆಗಿದೆ. ಅದಕ್ಕೆ ಅವರು ನಿನ್ನೆ ಬಂದು ಏನೋ ಫುಲ್ ಗಲಾಟೆ ಮಾಡ್ಬಿಟ್ಟು ಸಾಯಿಸಾಕ್ತಿವಿ, ಹಂಗೆ ಹಿಂಗೆ ಮನೆ ಎಲ್ಲ ಅರೇಂಜ್ ಆಗ್ತೀವಿ, ಜಮೀನು ಮನೆ ಅಂತ ಏನೇನೋ ಮಾತಾಡಿದಾರಂತೆ. ಯಾರು ಅರಾಜ್ ಆಗ್ತಾರಂತೆ? ಯಾರು ಅಂತ ಗೊತ್ತಿಲ್ಲ ಸರ್. ಅದು ಇವರು ಇವಾಗ ನಾರ್ಮಲ್ ಆಗಿದ್ರೆ ಗೊತ್ತಾಗತ್ತಲ್ಲ. ನಮ್ಮ ಅಣ್ಣ ನಾರ್ಮಲ್ ಆಗಿದ್ರೆ ಇವಾಗ ICL ಇದ್ದಾರೆ, 44 hours ಹೇಳಿದ್ದಾರೆ ಡಾಕ್ಟರ್ ಇವಾಗ ಬಂದು. ಅದಕ್ಕೆ ಅದು ಸ್ವಲ್ಪ ಇದ್ ಮಾಡ್ಬೇಕು ಅಂತ ನಾವು ಇದೀವಿ. ನಮ್ಮ ಅಣ್ಣ ಅವರು ಬರ್ತಾ ಇದಾರೆ, ನಾನು ಮಾತಾಡ್ಕೊಂಡು ಇದು ಆಗ್ಲೇಬೇಕು ಸರ್. ಯಾಕಂದ್ರೆ ಇವಾಗ ಇವ್ರಿಗಾಗಿದೆ, ಮತ್ತೆ ಇನ್ನೊಬ್ರಿಗೆ ಆಗ್ಬಾರ್ದಲ್ಲ ಸರ್. ಮೊದಲು ನೀವು FIR ಮಾಡಿಸ್ಬೇಕು ಪೊಲೀಸ್. ಆಗಿದೆ ಸರ್, FIR ಆಗಿದೆ. ನಾನು ಆ ವಿಡಿಯೋನು ಕಳ್ಸಿದ್ದಾರೆ, ನಮ್ಮ ಅಣ್ಣ ಕಳ್ಸಿಬಿಟ್ಟಿದ್ದಾರೆ ಆಲ್ರೆಡಿ ವಿಡಿಯೋ. ನಾನು ಕಳ್ಸ್ಕೊಂತೀನಿ. ಅದು ಅವರು ಡ್ರೈವಿಂಗ್ ಅಲ್ಲಿ ಇದ್ದಾರೆ, ಬರ್ತಾ ಇದಾರೆ ಹಾಸ್ಪಿಟಲ್ ಹತ್ರ. ಬಂದ ತಕ್ಷಣ ನಿಮ್ಗೂ ಕಳ್ಸ್ತೀನಿ ಸರ್ ವಿಡಿಯೋ. ಅದು ಸರಿ ಸರ್. ನಾನು ಒಂದು 1 hour ಅಲ್ಲಿ ಎಲ್ಲ, ನಾನು ಇವಾಗ ನೀವು 1 hour ಅಲ್ಲಿ ನಮ್ಗೆ ಫೋನ್ ಮಾಡ್ಬಿಟ್ಟು ನಿಮ್ಗೆ ವಿಡಿಯೋನು ಕಳ್ಸ್ತೀನಿ. ಇಲ್ಲಿ ನಿಮ್ಗೆ ಆದ್ರೆ ಇಲ್ಲೂ ಬರ್ಬೋದು ಸರ್ ಹಾಸ್ಪಿಟಲ್ಗೆ. ಅದೇ ಮೆಡಿಕಲ್ ಸ್ಟೋರ್ ಇದು, ಸಾರಿ ಇದಿದೆಯಾ ಯಾವ್ದು ಹಾಸ್ಪಿಟ್ಲು ಕೋಲಾರ ಹೈವೇ ಅಲ್ಲಿ? ಯಾವ್ದು? ಜಾಲಪಾರ ಹಾಸ್ಪಿಟ್ಲು. ಅಲ್ಲಿದೀವಿ ಸರ್ ನಾವು ಇವಾಗ. ಸರಿ, ಅದು ಇದೆಲ್ಲ ವಿಡಿಯೋ ಎಲ್ಲ ಕಳಿಸಿ. ಓಕೆ ಸರ್. ಅದು ಇದು ಅಲ್ಲ, ಅವರು ಏನೋ ಮನೆ ಇದೆಲ್ಲ ಹರಾಜ ಆಗ್ತೀನಿ ಅಂತ ಹೇಳಿದ್ರಲ್ಲ, ಯಾರಿಗೆ ಹರಾಜ್ ಹಾಕಿ ಹೇಳಿದ್ರು ಅಥವಾ ನಾವೇ ಹರಾಜ್ ಆಗ್ತೀವಿ ಅಂತ ಹೇಳಿದ್ರು ಅವರು? ಹೌದು ಸರ್, ಅವರು ಲೇಡೀಸ್ ಬಂದು ಹಂಗ್ ಮಾತಾಡಿದ್ದಾರೆ ಅಂತ ಸರ್. ಏನು ನಾವೇ ಹರಾಜ್ ಆಗ್ತೀರಿ ಅಂತಾರ? ಏನೋ ಹಂಗ ಅಂದಿದ್ದಾರೆ ಅಂತ ಇವ್ ನಮ್ಮನ್ನ ಹೇಳ್ತಾ ಇದ್ರು. ಅದು ಅವ್ರಿಗೆ ಕ್ಲಿಯರ್ ಆಗಿ ಅವ್ರು ಅದೆಲ್ಲ ಗೊತ್ತಾಗ್ಬೇಕಂದ್ರೆ ಅವರು ನಮ್ಗೆ ನಾರ್ಮಲ್ ಬರ್ಬೇಕಲ್ಲ ಸರ್. ಹೌದು. ಅದು ಅವರು ಒಳಗಡೆ ಎಲ್ಲ ಟ್ಯೂಬ್ ಹಾಕಿದ್ದಾರೆ, ಇವಾಗ ನೋಡಕ್ಕೂ ಬಿಡ್ತಾ ಇಲ್ಲ. ಅದು ಅವರು ನಾರ್ಮಲ್ ಆದ್ರೆ ಒಂದು 2 days ಅಲ್ಲಿ ನಮ್ಗೆಲ್ಲ ಗೊತ್ತಾಗುತ್ತೆ ವಿಷಯ. ಅವ್ರು ಏನೇನ್ ಮಾತಾಡಿದ್ರು, ನೆನ್ನೆ ಬಂದು ಏನೇನಾಗಿದೆ ಗಲಾಟೆ. ಅಲ್ಲ, ಅವ್ರ ಇದು ಏನ್ ತೊಂದ್ರೆ ಇಲ್ಲ, ಜೀವಕ್ಕೆ ಏನ್ ತೊಂದ್ರೆ ಇಲ್ಲ ಸರ್. ಡಾಕ್ಟರ್ ಹೇಳಿದ್ರು ಸರ್ ಹಂಗಂತ. ಇವಾಗ ಏನು ಪ್ರಾಬ್ಲಮ್ ಏನಿಲ್ಲಮ್ಮ, ಕಿಡ್ನಿಗೆ ಲಿವರ್ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಬ್ಲಡ್ ಚೆಕಪ್ ಕೊಟ್ಟಿದೀವಿ, ಅದು ಬಂದ್ರೆ ಪ್ರಾಬ್ಲಮ್ ಏನಿಲ್ಲ ಅಂತ ನಾನು ಹೇಳ್ತೀನಿ. 44 hours ಅದಕ್ಕೆ ಟೈಮ್ ಕೊಡ್ತಾ ಇರೋದು ನಿಮ್ಗೆ ಅಂತ ಹೇಳಿದ್ದಾರೆ ಸರ್. ಹಂಗಿದೆ ಸರ್ ಪ್ರಾಬ್ಲಮ್. ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆಲ್ರೆಡಿ. ಕಂಪ್ಲೇಂಟ್ ಕೊಟ್ಟಿದೀವಿ, ಪೊಲೀಸರು ಬಂದು ಇವಾಗ ಒಂದು 12 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಬಂದೇನು ನಾವು ಇದೇ ಸರ್ ಹೇಳೋದು, ಯಾಕಂದ್ರೆ ಇನ್ನೊಬ್ರಿಗೆ ಆಗ್ಬಾರ್ದು ಸರ್ ನಿಮ್ಗಂತ. ಅಲ್ಲ, ಅವರು ಬಂದು ಗಲಾಟೆ ಮಾಡ್ತಾರೆ, ಸುಮ್ನೆ ಇದೆಲ್ಲ ಯಾಕೆ ಮಾಡ್ಕೊಳಕ್ ಹೋಗ್ಬೇಕು ಅವರು? ಇದು ನಾವು ಇದಕ್ಕೇನೆ ಒಂದ್ ಜೀವ ಉಳ್ಸಕ್ಕೇನೆ ನಾವ್ ಎಷ್ಟೊಂದು ಜನಜಾಗೃತಿ ಇದೆಲ್ಲ ಮಾಡ್ತೀವಿ. ಅಲ್ಲ, ಅವ್ರು ಮಾಡೋದೇ ಆತರ. ಅವ್ರ ದುಡ್ಡು ಕೇಳಲಿಕ್ಕೆ ಸುಮ್ನೆ ಅವ್ರಿಗೆಲ್ಲ ಟ್ರೈನಿಂಗ್ ಕೊಡೋದೇ ಅದಕ್ಕೆ, ಬೈಲಿಕ್ಕೆ ಜಗಳ ಮಾಡ್ಲಿಕ್ಕೆ ಟ್ರೈನಿಂಗ್ ಕೊಡೋದು ಧರ್ಮಸ್ಥಳ ಸಂಘದವರು. ಹೌದೌದು. ನಮ್ಗೆ ನಾವು ಯೋಚನೆ ಮಾಡ್ಬೇಕು. ಸಾಲ ಕೊಟ್ಟಿದ್ದೀರಾ, ತಗೊಂಡ್ಬೇಕು ಸರ್. ಹಿಂಗೆಲ್ಲ ರೋಡಿಸಮ್ ಮಾಡ್ಬಿಟ್ಟು ತಗೊಂಡಂಗೆ ಔಷಧಿ ಏನಿದೆ. ಅಲ್ಲ, ನಾವು ಬ್ಯಾಂಗ್ಳೂರಲ್ಲಿ ತಗೊಂಡಿದ್ದೀವಿ, ಪುಕ್ಸಟ್ ಏನ್ ಕೊಡಲ್ಲ, ಇಂಟ್ರೆಸ್ಟ್ ಕೊಡ್ತೀವಲ್ಲ ನಾವು. ಹೌದು ಸರ್, ಹೌದು. ಇವಾಗ ನಾನು ತಗೊಂಡಿದ್ದೀನಿ ಸರ್ ಬ್ಯಾಂಗ್ಳೂರಲ್ಲಿ. 80,000ವರೆಗೂ ತಗೊಂಡಿದೀವಿ. ತಿಂಗಳು ಕರೆಕ್ಟಾಗಿ 2ನೇ ತಾರೀಕು ಕಟ್ತಾ ಇದೀವಿ. ಅವರಿಂದ ನಮ್ಗೆ FCI ಬ್ಯಾಂಕಿಂದ ನಮ್ಗೆ ಇದು ಬರ್ತಾ ಇದೆ, ಲೆಟರ್ ಬರ್ತಾ ಇದೆ, ನೀವು ಕಟ್ತಾ ಇದೀರಾ, ಕರೆಕ್ಟಾಗಿ ಕಟ್ತಾ ಇದೀರಾ ಅಂತ. ನಾನ್ ಕೊಡ್ಬೇಕಲ್ಲ ಸರ್ ಪ್ರೂಫ್, ನೀವು ಕೊಟ್ಟಿದೀವಿ ಅಂತ ಕೊಡ್ಬೇಕಲ್ಲ ಸರ್ ಪ್ರೂಫ್. ಇವಾಗ ಒಂದೇ ಸತಿ ನಾನೇನು ಧರ್ಮಸ್ಥಳ ಸಂಘದವ್ರು ಏನು ಕೊಡಲ್ಲ ಬಿಡಿ, ರೆಸಿಪ್ಟ್ ಕೊಡಲ್ಲ, ಏನು ಕೊಡಲ್ಲ, ಆನ್ಲೈನ್ ಕೂಡ ಇಲ್ಲ ಇವ್ರದ್ದು. ಹೌದು ಸರ್. ಇವ್ರದೆಲ್ಲ ಕಟ್ಟೇ ಇಲ್ಲ ಅಂದ್ಬಿಟ್ರೆ 1.5 ಲಕ್ಷ ಎಲ್ಲಿಂದ ತಾರೆ ಸರ್? ಹಸು ಇಟ್ಕೊಂಡಿದ್ರು, ಒಂದ್ ಸೇಲ್ ಮಾಡಿ ಕಟ್ಟಿದ್ದಾರೆ, ಅದು ಪ್ರೂಫ್ ಇದೆ. ಯಾಕಂದ್ರೆ ಯಾರು ಸೇಲ್ ಮಾಡಿರೋದು? ನಮ್ ಮಾವಾಗೆ ಸೇಲ್ ಮಾಡಿರೋದು. ಅದ್ ಹಂಗೆ ಎತ್ಕೊಂಡೋಗಿ ಕಟ್ಟರು.
ಹಿಂಗೆಲ್ಲ ಮಾಡಿದ್ರೆ ಬೇರೆಯವ್ರಿಗೆಲ್ಲ ಹಿಂಗ್ ಆಗ್ಬಾರ್ದು ಅಂತ ನಾವು ಇವಾಗ ಡಿಸೈಡ್ ಮಾಡ್ಕೊಂಡಿದ್ದೀವಿ ಸರ್. ಅದು ನೀವು ಒಂದ್ ಲಕ್ಷ ಕಟ್ಟಿದ್ರಲ್ಲ, ಅದಕ್ಕೇನ್ ರೆಸಿಪ್ಟ್ ಗಿಸಿಪ್ಟ್ ಏನ್ ಕೊಡ್ಲಿಲ್ವಾ? ಕೊಟ್ಟಿದ್ರು ಸರ್, ರಿಸಿಪ್ಟ್ ಕೊಟ್ಟು ಮತ್ತೆ ಅವರೇ ತಗೊಂಡ್ಬಿಟ್ಟಿದ್ದಾರೆ ಅಲ್ಲ, ರೆಸಿಪ್ಟ್ ಕೊಟ್ಟು ಅವ್ರೆ ಅದ್ ಹೆಂಗ್ ತಗೊಂತಾರ ಅವರು? ಸರ್. ಬುಕ್ಕಲ್ಲಿ ಆ ಬುಕ್ಕಲ್ಲಿ ಬರ್ದು ನಾವು ಸೈನ್ ಮಾಡ್ಬೇಕು. ವಾರ ಕಟ್ಟೋದೆಲ್ಲ ಸೈನ್ ಮಾಡ್ತಾರೆ ಜನ. ಬುಕ್ ಅದೆಲ್ಲ ಬಿಡಿ, ಆ ಬುಕ್ ಅಲ್ಲಿ ಬರಿಬಹುದು, ನಾಳೆ ಅಳಿಸಬಹುದು, ಇದ್ ಮಾಡ್ಬೋದು. ಏನಾದ್ರು ಡಿಜಿಟಲ್ ಪ್ರಿಂಟ್ ಏನಾದ್ರು ಬೇಕಲ್ಲ? ಇಲ್ಲ ಸರ್, ಅವ್ರೇನು ಕೊಡಲ್ಲ ಸರ್, ಅವ್ರೇನು ಕೊಡಲ್ಲ ಸರ್. ಕಿರಣ್ ಅವ್ರೆ ಡಿಜಿಟಲ್ ಅದೇನು ಇಲ್ಲ, ಲಕ್ಷ ಇಂಟರ್ ಆಗೈತಿಗೆ ಬುಕ್ ಅಲ್ಲಿ ಇಂಟರ್ ಆಗೈತೆ, ಮತ್ತೆ ಇಂಟರ್ ಇಲ್ಲ ಎಲ್ಲ ಅಳಿಸಾಕ್ ನಡಿ ಅಂದವ್ರ. ಆ ಬುಕ್ಕ ಸಮೇತ ನನಗೆ ಇವರು ವಿಜಯ್ ಕುಮಾರ್ ಅವ್ರು ಹಾಕಿರ್ ನನಗೆ. ಈ ತರ ಮಾಡಿದಾರ. ಅವಾಗಿಂದ ಬುಕ್ಕನ್ನೇ ಕೊಟ್ಟಿಲ್ಲ ಈ ವೈಗೆ. ಬರೀ ಈ ತರ ಆಧಾರ್ ಕಾರ್ಡ್ ಬ್ಯಾನ್ ಮಾಡಿಸ್ತೀವಿ, ರೇಷನ್ ಕಾರ್ಡ್ ಬ್ಯಾನ್ ಮಾಡಿಸ್ತೀವಿ, ಮನೆ ಹರಾಜ ಮಾಡ್ತೀವಿ, ಬರೀ ಇದೇ ಕೆಲಸ. ಮೊನ್ನೆ ಏನ ಇದ್ರಲ್ಲಿ ಮಾಡಿದ್ರಲ್ಲ ಚೆನ್ನಾಗ್ ಗೊತ್ತು ಸರ್, ಈ ಅಣ್ಣವ್ರು ಚೆನ್ನಾಗ್ ಗೊತ್ತು. ಯಾಕಂದ್ರೆ 2 ವರ್ಷದಿಂದ ಅವ್ರು ಕಂಪ್ಲೇಂಟ್ ಹೇಳ್ತಾನೆ ಇದಾರೆ ಇವ್ರಿಗೆ. ಹೌದೌದೌದು. ನೋಡಿ, ನೀವು ಅವಾಗ್ಲೇನೆ ಕಂಪ್ಲೇಂಟ್ ಕೊಟ್ಟಿದ್ರೆ, ಅವಾಗಲೇ ಕಂಪ್ಲೇಂಟ್ ಕೊಟ್ಟು ಒಂದ್ ಎನ್ಕ್ವೈರಿ ಮಾಡ್ತಿದ್ರೆ ಅವ್ರು ಮತ್ತೆ ಬರ್ತಾನೆ ಇರ್ಲಿಲ್ಲ. ಹೌದು ಸರ್, ಗೊತ್ತಾಯ್ತು. ಇವ್ರು ನಮ್ಗೆ ಗೊತ್ತಿಲ್ಲಲ್ಲ ಸರ್, ನಮ್ಗೂ ಇವಾಗ ಗೊತ್ತಿರೋದು ಹಿಂಗಾಗಿರೋ ಮೇಲೆ ಗೊತ್ತಾಗಿದೆ. ನಾನು ಬ್ಯಾಂಗ್ಳೂರಲ್ಲಿ ಇರೋದು ಸರ್, ನಾನು ಬ್ಯಾಂಗ್ಳೂರಲ್ಲಿ ಇರೋದು, ನನಗೆ ಗೊತ್ತೇ ಇಲ್ಲ. ಇವಾಗ ಇಲ್ಲಿ ಬಂದ್ಮೇಲೆ ಹಿಂಗೆಲ್ಲ ವಿಷಯ ಗೊತ್ತಾಯ್ತು. ಧರ್ಮಸ್ಥಳ ಸಂಘದ ಮೇಲೆ ಕರ್ನಾಟಕದಲ್ಲೇ ಒಂದು 60ಕ್ಕೂ ಹೆಚ್ಚು NCR ಆಗಿದೆ. ಓಕೆ, NCR ಮಾಡ್ತಿದ್ದಾರೆ ನೋಡಿ. ಅವ್ರ ಮನೆ ಹತ್ರ ಅವ್ರು ತಿರ್ಗು ನೋಡಲ್ಲ ಈಗ. ಹೌದು ಸರ್. ಆ ಕೆಲಸ ಇವ್ರಿಗೆ ಮಾಡಿ ಅಣ್ಣ, ನಾನು ಮಡ್ಕೊಂಡೆ ಅಣ್ಣ, ಮಾಡಿ ಅಣ್ಣ ಅಂತ ಹೇಳ್ತಾ ಇದ್ದೆ ಇವ್ರಿಗೆ. ಒಂದ್ ಸಣ್ಣ ಕೆಲಸ ಮಾಡಕ್ ಹೋದ್ರೆ ಮುಗಿದೋಯ್ತ್ರಿ. ಈ ತರ ಜೀವ ನಮ್ಗೆ ಹೇಳಿದ್ರೆ ನಾವು ಬಂದು ಹಿಂಗಿದೆ, ಹಿಂಗ್ ಪ್ರಾಬ್ಲಮ್ ಇದೆ, ನಿಮ್ಗೆ ಪರ್ಚೇಸ್ ಮಾಡ್ಬಿಟ್ಟಿದ್ರೆ ಇದು ಇಷ್ಟು ಬರ್ತಾನೆ ಇಲ್ಲ ಸರ್. ಇವ್ರು ಹೆಂಗ್ ಗೊತ್ತ ಎಲ್ಲ ಅಣ್ಣ ತಮ್ಮ ಮಧ್ಯೆ ತಂದಿಕ್ಕಂತದ್ದು, ಮಾನ ಮರಿ ತೆಗಿಯಂತದ್ದು, ಬರೀ ಇದೇ ಕೆಲಸ ಮಾಡ್ತಕ್ಕಂಥದ್ದು. ಅದಕ್ ಮಾನ ಎಲ್ಲಿ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಈ ತರ ಸೂಸೈಡ್ ಮಾಡ್ಕೊಂಡ್ ಜನಗಳು ಬೇಜಾನ ಆಗ್ಬಿಟ್ಟಿದ್ರೆ. ಹಂಗ ಕೂಡ ಸತ್ತೋಗ್ಬಿಟ್ಟಾರಣ್ಣ. ಕೆಲವೊಬ್ರು ಏನೋ ಅವ್ರ ಗಟ್ಟಿತನದಿಂದ ಬದುಕೊಂಡಾರ, ಕೆಲವೊಬ್ರು ಈ ತರ ಆಗಿದ್ದಾರ. ಇದು ಇನ್ನು ಗ್ರಾಮಾಭಿವೃದ್ಧಿ ಅಲ್ಲಣ್ಣ, ಇದು ಗ್ರಾಮ ದೋಚುವಂತ ಯೋಜನೆ. ಇದನ್ನೆಲ್ಲರೂ ಬ್ಯಾನ್ ಮಾಡ್ಬೇಕಂತ ಹೇಳ್ತಾ ಇದೀವಿ. ಆದ್ರೂ ಜನಗಳು ಅರ್ಥ ಮಾಡ್ಕೊಳ್ತಾ ಇಲ್ಲ, ಏನ್ ಮಾಡ್ಬೇಕು. ಇದು ನೋಡಿ, ಇದಕ್ಕೆಲ್ಲ ಗೌರ್ಮೆಂಟ್ ಅವರು ಸಪೋರ್ಟ್ ಇದಾರೆ, ಗೌರ್ಮೆಂಟ್ ಸಪೋರ್ಟ್ ಇದಾರೆ, ಸೆಂಟ್ರಲ್ ಗೌರ್ಮೆಂಟ್ ಸಪೋರ್ಟ್ ಇದೆ. ಅವ್ರದ್ದು ಗೌರ್ಮೆಂಟ್ ಲಾಭ ಇಲ್ಲ ಸರ್, ಲಾಭ ಇದೆಯಲ್ಲ ಸರ್, ಹೌದು, ಅದಕ್ಕೆ ಹೆಲ್ಪ್ ಮಾಡೋದು ಸರ್ ಅವರು. ಇದು ಬ್ಲಾಕ್ ಮನಿ ದಂಧೆ. ಇದು ಇದ್ರಲ್ಲಿ ಎಲ್ಲಾ ರಾಜಕಾರಣಿಗಳದು, ದೊಡ್ಡ ದೊಡ್ಡ IAS ಅಧಿಕಾರಿಗಳು ಅವ್ರದೆಲ್ಲ ಇಲ್ಲಿ ಬ್ಲಾಕ್ ಮನಿ ಇದೆ. ಅದಕ್ಕೆ ನಿಮ್ಗೆ ಅವ್ರು ಆನ್ಲೈನ್ ಟ್ರಾನ್ಸಾಕ್ಷನ್ ತಗೊಳಲ್ಲ, ಯಾವ್ದು ಡಿಜಿಟಲ್ ರೆಸಿಪ್ಟ್ ಕೊಡಲ್ಲ. ಹೌದು ಸರ್, ಅಲ್ಲೇ ಸರ್ಕ್ಯುಲೇಟ್ ಆಗ್ತಾ ಇರ್ತದೆ. ಹೌದು ಸರ್. ಈ ತರ ಮಾಡ್ತಾರೆ. ನನ್ಗೂ ಒಂದು 10 ಸತಿ ಹೇಳಿದ್ರು ಸರ್ ನಮ್ಮೂರಲ್ಲಿ, ನನಗ್ ಬೇಡ, ನನ್ಗೆ ಇದೇ ಸಾಕು, ನಂಗ ಸಂಘನೂ ಬೇಡ, ಏನು ಬೇಡ, ಹೋಗ ಅಂತ ಕ್ಯಾನ್ಸಲ್ ಮಾಡ್ಬಿಟ್ಟೆ ಸರ್ ಮೊನ್ನೆ. ನೀವು ಆ ಸಂಘದಲ್ಲಿ ಸೇರ್ಕೊಂಡ್ಬಿಟ್ರೆ ಜೀವನ ಪೂರ್ತಿ ಜೀತದಾಳ್ ತರ ನಿಮ್ಗೆ ಇದು ಮಾಡ್ತಾರೆ. ತಿಂಗಳಿಗೆ 20 ಕಟ್ಟು 30 ಕಟ್ಟು ಅಂತ ಫೋನ್ ಮಾಡ್ತಾರೆ ಸರ್. ಮತ್ತೆ ನಾವೆಲ್ಲ 20 ಕಟ್ಟು 20 ರೂಪಾಯಿ, ಅದು 20 ರೂಪಾಯಿ ಕಟ್ಕೊಂತಾರೆ ಸರ್ ತಿಂಗಳಿಗೆ. ನಾನು ತಿಂಗಳಿಗೆ ಕಟ್ಟು ಕ್ಯಾನ್ಸಲ್ ಮಾಡಿಸ್ಬಿಟ್ಟೆ. ಮತ್ತೆ ನಂಗೆ ಬೇಡಮ್ಮ, ನೀನ್ ಕಟ್ಟೋದು ಬೇಡ, ನೀವು ಕೊಡೋದು ಬೇಡ, ನಾನು ಕಟ್ಟೋದು ಬೇಡ, ಹೋಗ್ರೆ ಅಂತ ಕ್ಯಾನ್ಸಲ್ ಮಾಡ್ಸ್ಕೊಂಡ್ಬಿಟ್ಟೆ. ಹಂಗೆ ಅಣ್ಣ. ಸರಿ ಅಣ್ಣ, ಈಗ ಯಾರನ್ನ ಕಳ್ಸುವಂತ ವ್ಯವಸ್ಥೆ ಕೂಡ ಮಾಡ್ತೀವಿ ಅಣ್ಣ. ಕಿರಣ್ ಅವರು ಬರ್ತಾರ ಅಣ್ಣ. ಯಾವ್ದೋ ಮೀಡಿಯಾ ಕರ್ಕೊಂಡು ಹೋಗಿ ಅಣ್ಣ, ಅಲ್ಲಿ ಲೋಕಲ್ ಮೀಡಿಯಾ ಯಾವ್ದಿದೆ ನೋಡಿ ಅಣ್ಣ. ಸರಿ, ನೋಡ್ತೀನಿ ದೊಡ್ಡ ದೊಡ್ಡ ಮೀಡಿಯಾಗಳನ್ನ ಪ್ರಸಾರ ಮಾಡಲ್ಲ ಇದ್ರ ಬಗ್ಗೆನು. ನಮ್ಮ ಸಣ್ಣ ಯೂಟ್ಯೂಬ್ಗಳ ಪ್ರಸಾರ ಮಾಡ್ಬೇಕಣ್ಣ. ನಾವೇ ಗಟ್ಟಿತನದಿಂದ ನಿಂತ್ಕೊಂಡಿರೋ. ದೊಡ್ಡವರೆಲ್ಲ ಅಲ್ಲೆಲ್ಲ ಒಂದು ವಿಡಿಯೋ ಹಾಕೋದು, ದುಡ್ಡು ಇಸ್ಕೊಂಬೋದು, ಮುಚ್ಕೊಂಡು ಹೋಗ್ಬಿಡೋದು, ಆ ತರ ಮಾಡ್ತಾರೆ. ಏನ್ ಮಾಡಕ್ ಆಗಲ್ಲ. ನಮ್ಮ ಅದೇನಂತಾರ ಬಿಡಿ, ಕೆಟ್ಟದಾಗ ಬೈಬಾಳ ಮೀಡಿಯಾಗಳನ್ನ. ಈ ತರ ಆ ಮೀಡಿಯಾಗಳನ್ನೇ ಜನಗಳು ನಂಬ್ತಾರೆ. ಏನ್ ಮಾಡೋದು. ಈ ತರ ಇದೆ ಸಿಚುವೇಶನ್. ನೀವ್ ಗಟ್ಟಿಯಾಗಿ ನಿಂತ್ಕೋಣ, ಏನಾಗೋದಿಲ್ಲ. ಆರಾಮಂದ ಆಗ್ಲಿ. ಆಮೇಲೆ $1 ರೂಪಾಯಿ ಕಟ್ಟಕ್ ಹೋಗ್ಬಿಡಿ. ದಾಖಲಾತಿ ಕೊಟ್ಟು ಬ್ಯಾಂಕಲ್ಲಿ ಸಾಲ ಇದ್ರೆ ನಿಮ್ದೇನ್ ನೀವ್ ಹೇಳಿದ್ರಲ್ಲ ತಿಂಗಳ ಕಟ್ತಿದ್ವಿ ಅಂತಂದು, ಆ ತರ ದಾಖಲಾತಿ ಇದ್ರೆ ಮಾತ್ರ ಕಟ್ಟಿ, ಇಲ್ಲ ಕಟ್ಟಕ್ ಹೋಗ್ಬೇಡಿ ಅಣ್ಣ. ಅವ್ರಿಗೆ ನೀವ್ ಕೇಳ್ಬೇಕು, ಇದು ನಮ್ದು ಪಾಸ್ಬುಕ್ ಕೊಡಿ, ನಂದು ಸ್ಟೇಟ್ಮೆಂಟ್ ಕೊಡಿ. ಇದು ನಿಮ್ ವೀರೇಂದ್ರ ಹೆಗ್ಡೆ ಅವರು ಬ್ಯಾಂಕ್ ಇಂದ ಕೊಡೋದು ಅಂತ ಹೇಳಿದ್ರಲ್ಲ, ಅದ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ, ನಾನು ನಿಮ್ದು $1 ರೂಪಾಯಿ ಇಲ್ದೇನೆ ಕಟ್ಬಿಡ್ತೀನಿ ಅಂತ ಹೇಳಿ ಅಷ್ಟೇ. ನಾನು $1 ರೂಪಾಯಿ ಕಟ್ಟಲ್ಲ ಅಂತ ಹೇಳ್ಬೇಕು ಅವ್ರಿಗೆ. ಇಷ್ಟೇ, ವಾಪಸ್ ಬರಲ್ಲ. ಮಂಜುನಾಥ್ ಅವ್ರೆ, ಸರ್ ಹೇಳಿ ಸರ್. ಇವಾಗ ನೀವ ರೆಸ್ಪಾನ್ಸ್ ತಗೊಳ್ಳಿ. ರೆಸ್ಪಾನ್ಸ್ ತಗೊಂಡು ಸಂಘದವ್ರು ಇವಾಗ ಹೆಂಗಿದ್ರು ಕೇಸ್ ಮಾಡ್ತೀರಿ. ಈಗ ಸ್ಟೇಷನ್ಗೆ ಬರ್ತಾರಲ್ಲ ಸರ್. ಕೇಸ್ ಇವಾಗ ಆಕ್ಚುಲಿ ನಾವು ಎಲ್ಲ ಕಳ್ಸಿದೀನಿ. ಇವಾಗ ಇವರು PC ಬರ್ತಾರೆ ಇವಾಗ. ಅದೆಲ್ಲ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪ ನೀವು ಗಟ್ಟಿಯಾಗಿ ನಿಂತ್ಕೊಂಡು ಸಾಲ ಇದ್ರೆ ಸಾಲ ಕಟ್ತೀವಿ ಅಂತ ಹೇಳಿ ಅಣ್ಣ. ನೀವೇ ಜವಾಬ್ದಾರಿ ತಗೊಳ್ಳಿ. ಇವ್ರಿಗೆ ಯಾವ್ದೋ ರೆಸ್ಪಾನ್ಸ್ ಕೊಡಕ್ ಹೋಗ್ಬೇಡಿ ಅಣ್ಣ.
ಸರಿ ಸರ್ ಸರಿ ಯಾಕಂದ್ರೆ ಮನಸ್ಥಿತಿ ಸ್ವಲ್ಪ ವೀಕ್ ಇರುತ್ತಲ್ಲ, ಅದೇನ್ ಸಾಲ ಇದ್ರೆ ನಾನು ಕಟ್ತೀನಿ. ಫಸ್ಟ್ ನನಗೆ ಬ್ಯಾಂಕ್ ಎಲ್ಲಿ ಐತೆ ಸಾಲನ ನೀವು ತೋರಿಸಿ, ಬುಕ್ಕ ಬೇಡ ನನಗೆ. ಅವ್ರದ್ದು ಸಾಲ ಅವ್ರು ಕಟ್ಟಿಲ್ಲ ಅಂತ ಹೇಳ್ತಿರಲ್ಲ, ಸರಿ ಓಕೆ, ಅದನ್ನ ಕೂಡ ನಾನು ಕಟ್ತೀನಿ. ಯಾವ ಬ್ಯಾಂಕ್ ಅಲ್ಲಿ ಐತೆ ನನ್ನ ಸಾಲ ಅದನ್ನ ನಮ್ಗೆ ತಂದು ಕೊಡಿ ಅಂತೇಳಿ ಅವಾಗ ಬೇಕಾದ್ರೆ ನೀವು ಕಟ್ಟುವಂತ ವ್ಯವಸ್ಥೆ ಮಾಡೋಣ. ಅವ್ರು ತಂದು ಕೊಡ್ಲಿ, ರೆಕಾರ್ಡ್ ತಂದು ಕೊಡ್ಲಿ, ಸಾಲ ಇದ್ರೆ ಕಟ್ಟದಂತೆ. ಓಕೆನಾ? ಇವಾಗ ಸರ್ ನಾನು ಇನ್ನೊಂದು ಸರ್, ಹೇಳಿ ಸರ್, ಹೇಳಿ. ಇವಾಗ ಇಲ್ಲಿ ಬರ್ತಾರೆ, ಅಕಸ್ಮಾತ್ ಅವ್ರಿಗೆ ಗೊತ್ತಾಗಿ ನಾವು ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂದ್ರೆ ನಾವು ₹1 ತಗೊಂಡವ್ರಲ್ಲ. ಯಾಕಂದ್ರೆ ನಮ್ ಕಾಸು ಬೇಡ, ನಮ್ ಪ್ರಾಣ ಬೇಕು ಅಷ್ಟೇ ಸರ್, ಅಷ್ಟೇ. ನಾನು ಇವಾಗೂ ಹೇಳೋದು ಒಂದೇ, ನಾಳೆ ಹೇಳೋದು ಒಂದೇ ಸರ್. ನೀವು ಬಂದ್ರು ಒಂದೇ, ನಾನು ಒಂದೇ, ನೀವು ಬಂದ್ರು ಒಂದೇ ಮಾತು, ನೀವು ಬಂದು ಫೋನ್ ಮಾತಾಡೋ ಒಂದೇ ಮಾತು ನಂದು. ನಮ್ಗೆ ಪ್ರಾಣ ಹೋಗ್ಬೇಕು. ಪ್ರಾಣ ಹೋಗಿದ್ರೆ ಅವ್ರು ಕಾಸು ಕೊಟ್ಟು ನಾವು ಪ್ರಾಣ ತಗೊಳಕಾಗತ್ತೆ ಸರ್? ಇವಾಗ 2 ಲಕ್ಷ ಕೊಟ್ಟರೆ ಅನ್ಕೊಳ್ಳಿ, ಆಗಲ್ಲ ಸರ್, ಆಗಲ್ಲ ಸರ್. ಪ್ರಾಣ ತಗೊಳಕಾಗತ್ತೆ 2 ಲಕ್ಷಕ್ಕೆ? ಅವ್ರು ಎಷ್ಟೇ ಕೋಟಿ ಕೊಟ್ಟರು ಹೋಗಿದ್ ಪ್ರಾಣ ಬರ್ತದ? ಬರುತ್ತೆ ಸರ್, ಬರಲ್ಲ. ನಾವು ಅದೇ ಹೇಳ್ತಿರೋದು, ಇನ್ನೊಬ್ರಿಗೆ ಹಿಂಗ್ ಆಗ್ಬಾರ್ದು. ನಮ್ ಪಾಯಿಂಟ್ ಅದು ಸರ್. ಸರ್ ನಾವ್ ಇದ್ರ ಬಗ್ಗೆನೇ ಇದೇ ತರನೇ ಮಾತಾಡಿ ವಿಡಿಯೋ ಮಾಡಿ ಆಗ್ತದೆ ಸರ್, ಜನ ಜಾಗೃತಿಗೋಸ್ಕರ. ಜನಗಳ ಜನರು ಎಚ್ಚೆತ್ಕೊಳ್ಬೇಕು. ಇದ್ರಲ್ಲಿ ನೋಡಿ ಗವರ್ಮೆಂಟ್ ಎಲ್ಲ ಅವ್ರ ಕಡೆನೇ ಇದಾರೆ. ಇದು ಏನಾದ್ರು ಸ್ಟಾಪ್ ಆಗ್ತಂದ್ರೆ ಜನರಿಂದಲೇ ಸ್ಟಾಪ್ ಆಗ್ಬೇಕು. ಜನ ನಿಲ್ಸಿದ್ರೆ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗ್ತದೆ ಇದು. ಹೌದೌದು. ಇಲ್ಲಾಂದ್ರೆ ನೋಡಿ ಈ ತರ ಆಗ್ತದೆ. ಮಾತಾಡ್ತೀನಿ, ಪೊಲೀಸ್ ಅವ್ರು ಬಂದಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ಸರಿ ಸರ್, ಸರಿ ಸರ್, ಸರಿ ಸರ್. ಕಿರಣ್ ಅವ್ರೆ.